ಇದು ಗೌರಿ ಕಲ್ಯಾಣ ಮಂಗಳವಾರದ ಎಪಿಸೋಡ್ ಇವತ್ತಿನ ಜಾಸ್ತಿ ಟ್ವಿಸ್ಟ್ ಇಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮಂಗಳವಾರ ಆಗಿರುತ್ತೆ. ಇದು ಎಸ್ಟರ್ಡೇ ಎಪಿಸೋಡ್ ಕಂಟಿನ್ಯೂ ಆಗಿರುತ್ತೆ. ಈ ಸ್ಟೇಜ್ ಮೇಲೆ ಇರೋ ಮಹಾನ್ ಭಾವಗೂ ಈ ಮುಖಕ್ಕೆ ಮುಖವಾಡ ಹಾಕ್ಕೊಂಡಿರೋ ಈ ಮಹಾನ್ ಭಾವನ ಮುಖಕ್ಕೂ ನಮ್ಮ ಅಕ್ಕನ ಜೀವನಕ್ಕೂ ಡೈರೆಕ್ಟ್ ಕನೆಕ್ಷನ್ ಇದೆ ಅಂತೆಲ್ಲ ಹೇಳ್ತಿದ್ದಾಗ ಪ್ರತಿಯೊಬ್ಬರು ಗಾಬರಿಯಿಂದ ನೋಡ್ತಾ ಇರ್ತಾರೆ. ಅಲ್ಲಿ ವೈಷ್ಣವಿ ಅವರಮ್ಮ, ಈ ಕಡೆ ಆ ಮದುಮಗ ಅನಿಕೇತು ಅವರಮ್ಮ, ಪ್ರತಿಯೊಬ್ಬರೂ ಎಲ್ಲರ ಫೇಸ್ ತೋರಿಸ್ತಾರೆ. ಎಲ್ಲರೂ ತುಂಬ ಒಬ್ರಿಗಿಂತ ಒಬ್ರು ತುಂಬ ಅಂದರೆ ತುಂಬ ಗಾಬರಿ ಆಗಿರ್ತಾರೆ. ಇದೇ ಟೈಮಿಗೆ ಏನಮ್ಮ ಹೇಳ್ತಾ ಇದೆಯಾ ಅಂತ ಅಜ್ಜಿ ಹೇಳ್ತಾರೆ. ಇವರು ಚಂಚಲ ಇದ್ದು ಅಬ್ಜೆಕ್ಷನ್ ಮಾಡ್ತಾಳೆ. ಇದೆಲ್ಲ ನನ್ನ ಸುಳ್ಳು, ಇದೆಲ್ಲ ಕಟ್ಟುಕತೆ, ಹಿಂಗೆ ಎಲ್ಲ ಹೇಳ್ತಿರ್ಬೇಕಾದ್ರೆ ಅಜ್ಜಿದ್ದು ಸ್ವಲ್ಪ ಸುಮ್ಮನೆ ಇರಿ. ಎಲ್ಲರೂ ದಯವಿಟ್ಟು ಎಲ್ಲರೂ ತಾಳ್ಮೆ ಕಳ್ಕೊಬೇಡ್ರಿ. ಒಂದು ನಿಮಿಷ ನಾನು ಮಾತಾಡ್ತೀನಿ, ಯಾರು ಚಂಚಲ ಸುಮ್ಮನೆ ಇರು. ಆವಾಗ ಅಜ್ಜಿ ಇದ್ದು ಏನಮ್ಮ ಹೇಳ್ತಾ ಇದ್ದೀಯಾ ಗೌರಿ, ಏನು ಹೇಳ್ತಾ ಇದ್ದೀಯಾ ಹೇಳು ನೀನು, ನೋಡೋಣ ಫಸ್ಟ್ ಸತ್ಯ ತಿಳ್ಕೊಳೋಣ ಅಂತೆಲ್ಲ ಹೇಳ್ತಾಳೆ. ಇದು ನಮ್ಮ ದೀನಬಂಧು ಮನೆತನದ ಗೌರವ ಅದಕ್ಕಿಂತ ಇಬ್ಬರು ಹೆಣ್ಮಕ್ಳ ಭವಿಷ್ಯದ ಮುಖ್ಯ. ಇಬ್ಬರು ಹೆಣ್ಮಕ್ಳ ಭವಿಷ್ಯ ಹಾಳಾಗೋದು ಬೇಡ, ದಯವಿಟ್ಟು ಯಾರು ಮಾತಾಡಬೇಡ್ರಿ, ಸುಮ್ಮನೆ ಇದೆ ಅಂತ ಅಜ್ಜಿ ಬೈತಾರೆ ಎಲ್ಲರಿಗೂ. ಎಲ್ಲರಿಗೂ ಬೈದು ಅಜ್ಜಿ ಮಾತಾಡ್ತಾಳೆ. ಹೇಳಮ್ಮ ಗೌರಿ ಏನಾಯ್ತು ಅಂತ, ಹೇಳಮ್ಮ ಗೌರಿ ಅಂತೆಲ್ಲ ಕೇಳ್ತಾರೆ. ಏನಾಯ್ತು ಹೇಳಮ್ಮ ಗೌರಿ ಅಂತೆಲ್ಲ ಹೇಳಿದಾಗ ಆ ಗೌರಿ ಇದ್ದು ಇದೆಲ್ಲ ಆಗೋಕ್ಕೆ ಇವರೇ ಕಾರಣ, ಇವಾಗ ನಮ್ಮ ಅಕ್ಕ ಮಾತಾಡ್ತಾಳೆ ನೋಡ್ರಿ ಎಲ್ಲರೂ ಕೇಳಿಸ್ಕೋಬೇಕು ಅಂತೆಲ್ಲ ಹೇಳ್ತಾರೆ. ಆವಾಗ ಅಜ್ಜನೂ ಏನೋ ಹೇಳ್ತಾರ, ತಡಿ ಕೇಳಿಸ್ಕೊಳ್ಳೋಣ, ಒಂದು ಅವಕಾಶ ಕೊಟ್ಟು ನೋಡೋಣ, ಗೌರಿ ಏನಾದರೂ ತಪ್ಪು ಮಾಡಿದರೆ ಗೌರಿಗೆ ಶಿಕ್ಷೆ ನಾವೇ ಕೊಡ್ತೀವಿ, ಈಗ ಗೌರಿ ಏನು ಮಾತಾಡ್ತಾಳೆ ನೋಡೋಣ ಅಂದರೆ, ಸರಿ ನಾ ಏನು ಮಾತಾಡಲ್ಲ, ಇವಾಗೆಲ್ಲ ನಮ್ಮ ಅಕ್ಕನೇ ಮಾತಾಡ್ತಾಳ ಅಂತೆಲ್ಲ ಹೇಳ್ತಾರೆ. ಅನಿಕೇತ್ ನನ್ನನ್ನು ಕ್ಷಮಿಸಿ ಅನಿಕೇತ್, ನಾನು ಮದುವೆಯಿಂದ ನಿಮ್ಮ ಕೈಯಿಂದ ತಾಳಿ ಕಟ್ಟಿಸ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ನಾನೇನು ಬಿಟ್ಟು ಹೋಗಿಲ್ಲ. ಈ ಕಟುಕನೇ ನಿನ್ನ ಬಣ್ಣದ ಮಾತಾಡಿ ನನ್ನನ್ನು ಅವ್ನ ಪ್ರೀತಿ ಬಲೆ ಬೀಳಿಸ್ಕೊಂಡು ನನ್ನನ್ನು ಕಲ್ಯಾಣ ಮಂಟಪದಿಂದ ಕರ್ಕೊಂಡು ಹೋಗಿದ್ದಾನ ಅಂತೆಲ್ಲ ಹೇಳ್ತಾಳೆ. ಏನು ಸುಳ್ಳು ಹೇಳ್ತಾ ಇದೆಯಾ, ಸುಮ್ಮನೆ ಇರು ನೀನು, ಥರ್ಡ್ ಕ್ಲಾಸ್ ಪೀಪಲ್ ನೀವು, ಹಿಂಗೆ ಅಂತ ಹೇಳಿ ಚಂಚಲ ಅವ್ರು ಬೈತಿರ್ಬೇಕಾದ್ರೆ ಇದೇ ಟೈಮಿಗೆ ಅವ್ರ ಅರುಂಧತಿ ಅವರಿದ್ದು, ನೋಡು ನನ್ನ ಮಗಳ ಭವಿಷ್ಯದ ಪ್ರಶ್ನೆ ಅಲ್ಲಿ ನಿಂತಿರೋದು, ನನ್ನ ಮಗಳು ಈಗ ಏನು ನಿಜ ಅನ್ನೋದು ಇವತ್ತು ಸತ್ಯ ಗೊತ್ತಾಗಬೇಕಾಗಿದ್ದು ತುಂಬ ಇಂಪಾರ್ಟೆಂಟ್ ಇದೆ ಅಂತ ಅರುಂಧತಿ ಅವರು ಚಂಚಲ ಬಾಯಿ ಮುಚ್ಚಿಸ್ತಾರೆ. ಆವಾಗ ಪ್ರತಿಯೊಂದನ್ನು ಹೇಳ್ತಾಳೆ, ಬಣ್ಣದ ಮಾತಾಡಿ ನಾನು ಅಲ್ಲಿದ್ದ ಕರ್ಕೊಂಡು ಹೋಗಿದ್ದು ಅಷ್ಟು ಅಂತೆಲ್ಲ ಹೇಳಿ, ನಾನು 2-3 ದಿವಸ ಅನಾಥೆ ಥರ ಜೀವನ ಮಾಡಿದ್ದೀನಿ, ಹೋಟೆಲ್ನಲ್ಲಿದ್ದೆ, ಹೋಟೆಲ್ನಲ್ಲಿ 2 ದಿವಸ ಇದ್ದಾದಮೇಲೆ ಹೋಟೆಲಿಂದ ನೀವು ಅಲ್ಲಿದ್ದ ಹೋಗ್ಬಿಡು ಅಂತೆಲ್ಲ ಹೇಳಿ 2 ದಿವಸ ದೇವಸ್ಥಾನದಲ್ಲಿ ಅನಾಥೆ ಥರ ಊಟ ನಿದ್ದೆ ಇಲ್ಲದ ಉಪವಾಸ ಇದ್ದೆ ನಾನು ಅಂತೆಲ್ಲ ಹೇಳ್ತಿರ್ತಾಳೆ. ಇದೆಲ್ಲ ಸುಳ್ಳು, ಇದೆಲ್ಲ ಯಾವುದು ನಂಬೇಡ್ರಿ, ಇದೆಲ್ಲ ಸುಳ್ಳು, ಯಾವುದು ನಂಬಬೇಡ್ರಿ ಅಂತೆಲ್ಲ ಆ ಕಡೆ ಡಿಫೆನ್ಸ್ ಮಾಡ್ಕೊತಾ ಇರ್ತಾನೆ. ಯಾರು ಡಿಫೆನ್ಸ್ ಮಾಡ್ಕೊಂಡ್ರು ಕೂಡ ಈ ಕಡೆ ಕೇಳೋಕೆ ತಯಾರಿರಲ್ಲ. ಎಲ್ಲರೂ ಅವಕಾಶ ಕೊಡಬೇಕು ಗೌರಿಗೂ ಮತ್ತು ಗೌರಿ ಅವರ ಅಕ್ಕ ಮೋನಿಕಾಗೂ ಮಾತಾಡೋಕೆ ಅವಕಾಶ ಕೊಡಬೇಕು ಅಂತೆಲ್ಲ ಹೇಳ್ತಾರೆ. ಆವಾಗ ಇವರು ಕೂಡ ಬೈತಾರೆ, ಅವರು ಪ್ರತಿಯೊಬ್ಬರು ಬೈತಾನೆ ಇರ್ತಾರೆ. ಇವಾಗ ಪ್ರತಿಯೊಬ್ಬರು ಬೈತಿರ್ಬೇಕಾದ್ರೆ ಇದೇ ಟೈಮಿಗೆ ಇಲ್ಲಿ ಇವ್ರೂ ಬೈತಾರೆ. ಮೋನಿಕಾನು ಹೇಳ್ತಿರ್ತಾರೆ, ಈ ಆಶಾ ಇದ್ದು ಮೋನಿಕಾ ನೀನು ಧೈರ್ಯದಿಂದ ಮಾತಾಡಮ್ಮ ಹೇಳು ಅಂತೆಲ್ಲ ಹೇಳ್ತಾರೆ. ಅರುಂಧತಿ ನನ್ನ ಪ್ರಾಣ ಸ್ನೇಹಿತೆ ಆದಾಗ ಆವಾಗ ಈ ಕಡೆ ವೈಷ್ಣವಿಗೆ ಹೇಳ್ತಾ ಇರ್ತಾನೆ, ಇದೆಲ್ಲ ಸುಳ್ಳು ನಂಬೇಡ, ಥರ್ಡ್ ಕ್ಲಾಸ್ ಇವರೆಲ್ಲ ಯಾರ್ದೋ ಹತ್ರ ದುಡ್ಡು ತೊಗೊಂಡು, ನಾನು ರೆಪ್ಯುಟೇಷನ್ ಇರೋ ಮನೆ ಹುಡುಗ, ನಾನು ಯಾರ ಕಡೆನೇ ದುಡ್ಡು ತೊಗೊಂಡು ನನ್ನ ಮಗಕ್ಕೆ ಮಸ ಬಳಿಬೇಕು, ನಾನು ಒಳ್ಳೆ ಆಗರ್ಭ ಶ್ರೀಮಂತರ ಮನೆ ಮದುವೆ ಆಗ್ತಾಯಿದ್ದೀನಿ ಅಂತ ಹೊಟ್ಟೆ ಕಿಚ್ಚಲೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಇವ್ರ ಪ್ಲ್ಯಾನ್ ಇಷ್ಟೇ, ದೊಡ್ಡ ಶ್ರೀಮಂತರ ಮನೆ ಹುಡುಗರನ್ನ ಬುಟ್ಟಿಗೆ ಹಾಕೋನೋದು ಅಂತೆಲ್ಲ ಹೇಳ್ತಾರೆ. ನೋಡಿ ಅನಿಕೇತ್, ಯಾವ ಒಂದು ಹುಡುಗಿ ಬಂದು ಮೀಡಿಯಾ ಮುಂದೆ ಕ್ಯಾಮ್ರಾ ಮುಂದೆ ಬಂದು ಇವರು ನನ್ನ ಓಡಿಸ್ಕೊಂಡು ಹೋಗಿದ್ರು 2 ದಿವಸವರೆಗೂ ನಾನು ಇವ್ರ ಜೊತೆ ಇದ್ದೆ ಅಂತ ಯಾವ ಹುಡುಗಿನೂ ಧೈರ್ಯದಿಂದ ಹೇಳಲ್ಲ. ಎಷ್ಟು ದೊಡ್ಡ ಸಭೆ ಇದೆ, ಎಷ್ಟು ಜನ ಫಂಕ್ಷನ್ ನಡೀತಾ ಇದೆ, ಎಷ್ಟು ಜನ ಇದ್ದಾರೆ, ಯಾವ ಹುಡುಗಿನೂ ಒಪ್ಪತ್ಕೊಳಲ್ಲ. ಆ ಹುಡುಗಿ ಕಣ್ಣೀರು ಸುಳ್ಳ, ಆ ಹುಡುಗಿ ಹೇಳ್ತಾ ಇರೋದು ಸುಳ್ಳ ಅಂತ ವೈಷ್ಣವಿನ ಆ ಹುಡುಗನ ಗದ್ದರಿಸ್ಬಿಡ್ತಾರೆ ಅನಿಕೇತ್ಗೆ. ಇಲ್ಲ ಅಂತ ಥರ್ಡ್ ಕ್ಲಾಸ್ ಪೀಪಲ್ ಅಂತ ಹಿಂಗಲ್ಲ, ಇವರಿದ್ದು ನೀನು ನಾಲ್ಗೆ ಶೀಲಿ ಬಿಡ್ತೀನಿ ಅಂತ ಹೇಳ್ತಾರೆ ಗೌರಿ. ನೀನೇನಾದರೂ ಥರ್ಡ್ ಕ್ಲಾಸ್ ಪೀಪಲ್ ಹಂಗೆ ಹಿಂಗೆ ನಮ್ಮ ತಂದೆ ತಾಯಿ ಬಗ್ಗೆ ನಮ್ಮ ಫ್ಯಾಮ್ಲಿ ಬಗ್ಗೆ ಮಾತಾಡಿ ನಿಮ್ಮ ನಾಲ್ಗೆ ಇಲ್ಲೇ ಶೀಲಿ ಬಿಡ್ತೀನಿ ಅಂತ ಹೇಳ್ತಾ. ಆವಾಗ ಅಜ್ಜಿನೂ ಸುಮ್ಮನೆ ನೋಡ್ತಾ ಇರ್ತಾರೆ. ಏನು ನಮ್ಮ ಫ್ಯಾಮ್ಲಿ ಬಗ್ಗೆ ನೀನು ಮಾತಾಡ್ತಾ ಇದೆಯಾ, ನಮ್ಮ ಫ್ಯಾಮ್ಲಿ ಬಗ್ಗೆ ಮಾತಾಡ್ತಾ ಇದೆ. ಆವಾಗ ಇವ್ರು ಸುಮ್ಮನೆ ಇರೋಂಗಿಲ್ಲ. ಆಶಾ ಸರಿತಾ ಅವ್ರು ಕೂಡ ಬೈತಾರೆ, ಇಲ್ಲ ನನ್ನ ಪ್ರಾಣ ಸ್ನೇಹಿತೆ ಅಂತೆಲ್ಲ
ಹೇಳ್ತಾರೆ. ಈ ಕಡೆಯಿಂದ ಗೌರಿ ಇದನ್ನು ತುಂಬ ಮಾತಾಡ್ತಾನೆ, ನನ್ನ ಪ್ರೀತಿ ಮಾಡಿ ಅನಿಕೇತ್ ಒಂದೇ ಒಂದು ಸಲ ನನ್ನ ಮುಖ ನೋಡು, ಒಂದೇ ಒಂದು ಸಲ ನನ್ನ ಮುಖ ನೋಡು ಅಂತೆಲ್ಲ ನಾನು ವಿವೇಕ್ ನಾನು ತುಂಬ ಸಲ ಬೇಡ್ಕೊಂಡಿದ್ದೀನಿ, ನನ್ನ ಮದುವೆ ಆಗಿಲ್ಲ, ಆಫೀಸಲ್ಲಿ ಸಮಸ್ಯೆ ಇದೆ, ಹಂಗಿದೆ ಅಂತ ಪ್ರತಿ ಸಲನೂ ನಾನು ಹೇಳಿದಾಗೆಲ್ಲ ಸಮಯ ಮುಂದೂಡ್ಕೊತ ಬರ್ತಿದ್ದಾನೆ ಅಂತೆಲ್ಲ ಹೇಳ್ತಾವೆ. ಎಲ್ಲ ಹೇಳಿದ್ರು ಕೂಡ ಆವಾಗ ನನ್ನ ಮದುವೆ ಮಾಡ್ಕೊಂಡೆ ಇಲ್ಲ ಮುಂದೂಡ್ಕೊತ ಬಂದಾನ. ಇವಾಗ ಮೊನ್ನೆ ಫೋನ್ ಮಾಡಿ ಏನು ಹೇಳ್ತಾ ಇದ್ದಾನ, ಇಲ್ಲ ನಮ್ಮ ಮನೇಲಿ ನಿಮ್ಮ ಪ್ರೀತಿ ಹೋಗ್ತಾ ಇಲ್ಲ, ನೀನು ನನ್ನ ಮರ್ತು ಬಿಡು ಅಂತೆಲ್ಲ ಹೇಳಿದಾನ ಅಂತೆಲ್ಲ ಹೇಳ್ದ. ಅದೇ ಟೈಮಿಗೆ ಈ ಕಡೆ ಇವ್ನು ಡಿಫೆನ್ಸ್ ಮಾಡ್ಕೊಂಡ, ಇಲ್ಲ ಅಂದ, ಇಲ್ಲ ಇದೆಲ್ಲ ನನ್ನ ಮಗಳ ಭವಿಷ್ಯದ ಪ್ರಶ್ನೆ, ನಾನು ಪೂರ್ತಿ ಕೇಳ್ತೀನಿ ಅಂತೆಲ್ಲ ಹೇಳ್ತಾ. ಅದೇ ಟೈಮಿಗೆ ಕನ್ವಿನ್ಸ್ ಮಾಡ್ತಾನೆ, ಅಜ್ಜ ಇದು ನೋಡಮ್ಮ ನಿನಗೆ ಅನ್ಯಾಯ ಆಗಿದೆ ನಿಜ ಅಂತೀಯ, ಆದರೆ ನಾನು ನಮ್ಮ ಮುಂದೆ ಬಂದು ಹೇಳಿದರೆ ನಾವೇ ನ್ಯಾಯ ಕೊಡಿಸ್ತಿದ್ವಲ್ಲ, ಇಷ್ಟದ್ದು ಬಂದು ಬಳಗದ ಮುಂದೆ ನಮ್ಮ ಮರ್ಯಾದೆ ತೆಗಿಯೋದು ಅಷ್ಟು ಅವಶ್ಯಕತೆ ಇತ್ತಾ, ಬಂದು ನಮ್ಮ ಮುಂದೆ ಮಾತಾಡಬೇಕಿಲ್ಲ ಅಂತ ಹೇಳಿದಾಗ ಚಂಚಲ ಇದು ಏನಪ್ಪಾಜಿ ನೀವು ಹೀಗೆ ಮಾತಾಡ್ತೀರಾ, ಅವ್ರಿಗೆ ಸಪೋರ್ಟ್ ತೊಗೊಂಡು ಅವ್ರು ಹೇಳ್ತಾ ಇರೋದೇ ನಂಬುತ್ತೀರಲ್ಲ ಅಂತೆಲ್ಲ ಹೇಳ್ದ. ಸುಮ್ಮನೆ ಇರು ಚಂಚಲ, ಇನ್ನೇನು ಮಾತಾಡ್ತೀಯಾ, ಎಲ್ಲಿ ಹೋಯ್ತು ನಿನ್ನ ಹೈ ಕ್ಲಾಸ್ ಬುದ್ಧಿ ಇದೇನಾ ನಿನ್ನ ಮಗ ಮಾಡಿದ್ದು, ನನ್ನ ಮಗನ ಮರ್ಯಾದೆಗೆ ಮಸಿ ಬಳಿದು ನನ್ನ ಮಗನ ಭವಿಷ್ಯ ಹಾಳು ಮಾಡಿ ಇದರಲ್ಲಿ ನೀನು ಶಾಮೀಲಾಗಿದೆಯಾ ಅಂತ. ಇಲ್ಲ ಅದಕ್ಕೆ ಸಾರಿ ಅದಕ್ಕೆ ಅಂತೆಲ್ಲ ಹೇಳ್ತಾ. ನನ್ನ ಪ್ರಾಣ ಸ್ನೇಹಿತೆ ಅರುಂಧತಿ ಅವ್ರ ಮಗಳನ್ನ ನನ್ನನ್ನು ನಂಬಿ ಅವ್ರ ಮಗಳನ್ನ ನನ್ನ ಮನೆಗೆ ಕಳಿಸ್ತಾ ಇದ್ದಾರೆ ಅವರು ಅಂತೆಲ್ಲ ಹೇಳ್ತಾ ಇರ್ತಾರೆ. ಆಶಾ ಇದು ಮೋನಿಕಾ ನೀನು ಯಾರಿಗೆ ಹೆದರ್ಕೋಬೇಡಮ್ಮ, ತಪ್ಪು ಮಾಡಿದವ್ರಿಗೆ ಅದೆಲ್ಲ ಹೆದರಿಕೆ ಭಯ ಇರೋದು, ಆ ಚಂಚಲ ನಿನ್ನನ್ನೇನು ಮಾಡಲ್ಲ, ನಿನ್ನ ಸಪೋರ್ಟಿಗೆ ನಾವೆಲ್ಲರೂ ಇದ್ದೀವಿ, ಏನು ಮಾಡಿದ ಪ್ರತಿಯೊಂದು ಎಳೆಯಾಗಿ ಬಿಚ್ಚಿಡಮ್ಮ, ಹೇಳಮ್ಮ ನೀನು ಅಂತ ಆಶಾ ಅವ್ರೂ ತುಂಬ ಫೋರ್ಸ್ ಮಾಡ್ತಾರೆ. ಆವಾಗ ಹೇಳ್ತಾನೆ ಇಲ್ಲ. ಆಮೇಲೆ ವಿವೇಕ್ ಮಾತಾಡ್ತಾನೆ, ಮೋನಿಕಾ ಅವರೇ ನೀವು ಹೇಳ್ತಾ ಇರೋದು ನಿಜನಾ ಅಂತೆಲ್ಲ ಕೇಳ್ತಾ. ವಿವೇಕ್ ನಾನು ಹೇಳ್ತಾ ಇರೋದು 100ಕ್ಕೆ 100ರಷ್ಟು ನಿಜ, ಇದು ಈ ಕಟುಕನೇ ನನ್ನ ಪ್ರೀತಿ ಬಲೆಗೆ ಬೀಳಿಸಿ ನನ್ನ ಇಷ್ಟೆಲ್ಲ ಮೋಸ ಮಾಡಿದ್ದು, ನನ್ನ ಜೀವನನ ಕಸದ ಬುಟ್ಟಿಗೆ ಹೆಸ್ದುಬಿಟ್ಟ, ನನ್ನ ಜೀವನನೇ ನಾಶನ ಮಾಡಿಬಿಟ್ಟ, ಈಗ ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡ್ಕೊತಾ ಇದ್ದಾನ. ನಾನು ಈ ಟೈಮಿಗೆ ಇಲ್ಲಿ ಬಂದು ಹೇಳ್ಕೊಂಡಿಲ್ಲ ಅಂದಿದ್ರೆ ನನ್ನ ಜೀವನ ಹಾಳಾದಂಗೆ, ಈ ಹುಡುಗಿ ಪಾಪದ ಹುಡುಗಿ ಜೀವನನೂ ಹಾಳು ಮಾಡಿಬಿಡ್ತಿದ್ದೆಲ್ಲೋ ಪಾಪಿ ಅಂತೆಲ್ಲ ಮೋನಿಕಾ ಬೈತಿರ್ತಾಳೆ. ವಿವೇಕಿಗೂ ನಿಜ ಅಂತ ಮತ್ತೊಂದು ಸಲ ಕನ್ಫರ್ಮ್ ಮಾಡ್ಕೊತಾನೆ. ಇಲ್ಲ ಅಂತ ಪ್ರತಿ ಸಲನೂ ಡಿಫೆನ್ಸ್ ಮಾಡ್ಕೊತಾನೆ, ನಾನೇನು ಮಾಡಿಲ್ಲ, ಇವ್ರು ಯಾರ ಕಡೆನೂ ದುಡ್ಡು ತೊಗೊಂಡು ಕಮಿಷನ್ಗೆ ಶ್ರೀಮಂತರ ಮನೆಗೆ ಮಕ್ಕಳನ್ನ ಬುಟ್ಟಿಗೆ ಹಾಕೋನಕ್ಕೆ ಇಷ್ಟೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾರೆ. ಇಲ್ಲ ಆವಾಗ ಅವ್ರ ಅಕ್ಕನೂ ಬೈದ್ಬಿಡಿದ್ನು, ಮೋನಿಕಾ ಅವ್ರ ತಂಗಿ, ಇವ್ ಮಾಡಿರೋ ಪಾಪದ ಕೆಲಸ ಎಂಥ ಕೆಲಸ ಮಾಡಿದಾನ ಅಂತಂದೆಲ್ಲ ಹೇಳ್ತಾರೆ. ಇದೆಲ್ಲ ನಮ್ಮ ಅಕ್ಕಗೆ ಇವನ ಜೊತೆ ಇಂಥ ಅಯೋಗ್ಯನ ಜೊತೆ ಬದುಕಲಿ ಬೇಡ, ನಮ್ಮ ಅಕ್ಕ ನಮ್ಮ ತಂದೆ ತಾಯಿ ನೋಡಿರೋ ಒಡಗನ ಜೊತೆ ಮದುವೆ ಆಗಲಿ ಅಂತ ನಾವು ಹೇಳಿದ್ವಿ. ಆದರೆ ಅನಿವಾರ್ಯ ಪರಿಸ್ಥಿತಿ ಹೆಂಗೆ ಬಂದಿದೆ, ಇವನ ಜೊತೆನೇ ಜೀವನ ಮಾಡೋ ಪರಿಸ್ಥಿತಿ ಬಂದಿದೆ. ನಮಗಿದೆಲ್ಲ ಹೇಳೋಕ್ಕೆ ತುಂಬ ಅಂದರೆ ತುಂಬ ಅಸಹ್ಯ ಆಗ್ತಾಯಿದೆ. ಎದಕ್ಕಂದರೆ ಇವ್ನು ಮಾಡಿರೋ ಪಾಪದ ಕೆಲಸಕ್ಕೆ ನಮ್ಮ ಮೋನಿಕಾಗ ಪ್ರೆಗ್ನೆಂಟ್ ಇದ್ದಾಳೆ ಅಂತೆಲ್ಲ ಹೇಳ್ಬಿಡಿ. ಇದ್ದೇ ಟೈಮಿಗೆ ಪ್ರತಿಯೊಬ್ಬರು ತಲೆ ತಗ್ಗಿಸ್ಬಿಡ್ತಾರೆ. ಅಜ್ಜ ಅಂತೂ ತುಂಬ ಮುಜುಗರ ಪಟ್ಕೊಂಡ್ಬಿಡ್ತಾರೆ ಜನ ಎಲ್ಲ ಇರೋದೆಲ್ಲ ನೋಡಿ. ಅದೇ ಟೈಮಿಗೆ ಈ ಕಡೆ ಚಿನ್ನು ಎಲ್ಲರ ಮುಂದೆ ಹೇಳಿದ, ಆ ಕಡೆ ಆಕೆನೂ ತಲೆ ತಗ್ಗಿಸ್ತಾಳೆ ಚಂಚಲನು, ಎಂಥ ಕೆಲಸ ಆಯ್ತಲ್ಲ ಅಂತೆಲ್ಲ ಹೇಳಿ ತುಂಬ ಅಂದರೆ ತುಂಬಾ ಆವಾಗ ಮೇಲಿಂದ ಸ್ಟೇಜ್ ಮೇಲಿಂದ ಇಳಿದು ಬಂದುಬಿಡ್ತಾನೆ. ಅವನಿಗೆ ಇದೆಲ್ಲ ಸುಳ್ಳು ಅಂತ ಮತ್ತೆ ಡಿಫೆನ್ಸ್ ಮಾಡ್ಕೊಳಕ ವಿವೇಕ್ನು ಅದೆಲ್ಲ ನೋಡಿ ಇದೇನಪ್ಪ ಇದು ಅಂತ ವಿವೇಕ್ನು ಮತ್ತು ಅದೇ ಟೈಮಿಗೆ ಮೇಲಿಂದ ಕೆಳಗೆ ಬಂದು ಎಷ್ಟು ದುಡ್ಡು ತೊಗೊಂಡು ಎಷ್ಟಿಲ್ಲ ಇದು ಈ ಥರ ಎಲ್ಲ ಹೇಳೋಕೆ ನಿಂಗೆ ನಾಚಿಕೆ ಆಗಲ್ಲ, ಹಂಗೆ ಏನೇನೋ ಹೇಳಿ ವಿವೇಕ್ ನೀನು ಇದನ್ನೆಲ್ಲ ನಂಬಬೇಡ ವಿವೇಕ್ ಅಂತ ವಿವೇಕ್ ಅದನ್ನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾನೆ. ಆದರೆ ಇಲ್ಲಿ ಸರಿತಾ ಅವ್ರ ಹಸ್ಬೆಂಡ್ ಆಗಲಿ ಅಥವಾ ಜ್ಞಾನೇಶ್ ಆದರೂ ಅವ್ರಿಗೆ ಏನು ಮಾತಾಡಿರಲ್ಲ, ಇದಕ್ಕಂತ ತೋರಿಸಿಲ್ಲ. ಆಮೇಲೆ ಒಂದೇ ಒಂದು ಸಾಕ್ಷಿ ಇದ್ರೆ ತೋರಿಸಿದ್ರೆ ಸಾಕ್ಷಿ ಬೇಕಾ ನನಗೆ ಗೊತ್ತು, ನೀನು ಸಾಕ್ಷಿ ಕೇಳಿದೆ ಅಂತ ತಂದಿನಂತ ಸಾಕ್ಷಿ ಎಲ್ಲ ತೋರಿಸ್ಬಿಡ್ತಾರೆ. ಸಾಕ್ಷಿ ಎಲ್ಲ ನೋಡಿದ್ದು ಆವಾಗ ಅವರು ಅಂದರೆ ಆಕೆನ ಕಿಡ್ನಾಪ್ ಮಾಡಿದ್ದು ಅದು ಎಲ್ಲದು ಹೊರಗಡೆ ಔಟಿಂಗ್ ಹೋಗಿದ್ದೆಲ್ಲ ಅಜ್ಜನೂ ತುಂಬ ಅಂದರೆ ತುಂಬಾ ಇದಾಗ್ಬಿಡ್ತಾರೆ, ಶಾಕ್ ಆಗ್ತಾರೆ. ಅಜ್ಜಿನೂ ತುಂಬ ಬೇಜಾರಾಗ್ಬಿಡ್ತಾರೆ ಇದೆಲ್ಲ ನೋಡಿ. ಸರಿತಾಗಂತೂ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಗ್ಬಿಟ್ಟಿರ್ತೀವಿ ಸರಿತಾ ಅವರಿಗೆ. ಆಶಾ, ಜ್ಞಾನೇಶು ಸರಿತಾ ಅವ್ರ ಹಸ್ಬೆಂಡ್ ಇರ್ತಾರಲ್ಲ ಅವರು ಪ್ರತಿಯೊಬ್ಬರು ವಿವೇಕ್ನು ತುಂಬ ಅಂದರೆ ತುಂಬ, ಯಾಕಂದರೆ ವಿವೇಕ್ ಗೌರಿನೇ ತಪ್ಪು ಮಾಡಿದ್ದಾಳ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನಲ್ಲ ಇಲ್ಲಿವರೆಗೂ. ಹಾಗಾಗಿ ಇದನ್ನೆಲ್ಲ ನಾವು ಇದೆಲ್ಲ ಮೀಡಿಯಾ ಮುಂದೆ ಹೇಳಬಾರ್ದು, ಆದರೆ ಇಂಥ ಪರಿಸ್ಥಿತಿ ಬಂದಿದೆ ನಮಗೆ ಅಂತೆಲ್ಲ ಚಿನ್ನು ಕೋಪ ಮಾಡ್ಕೊಂಡು ಹೇಳಿಬಿಡ್ತಾಳೆ.
ಚಿನ್ನು ಹೇಳಿದ್ದು ಕೇಳಿ ಅವರು ಎಲ್ಲರೂ, ಅಣ್ಣ ನಾನು ಎಷ್ಟೇ ಹೇಳಿದೆ ಅಣ್ಣ ನೀನು ನನ್ನ ಮಾತೇ ಕೇಳಿಲ್ಲ ಅಂತೆಲ್ಲ ಶ್ಯಾಮ್ ಇದ್ದು ಅವ್ರ ಅಣ್ಣಗೆ ಶ್ಯಾಮ್ ಹೇಳ್ತಾನೆ, ಅದಕ್ಕೆ ಏನು ತಪ್ಪು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಅಣ್ಣ, ಅದಕ್ಕೆ ತುಂಬ ಧೈರ್ಯ ಇರೋರು, ಈ ಥರ ಎಲ್ಲ ಮಾಡೋಂಗಿಲ್ಲ ಅಂತ ನಾನು ಎಷ್ಟೇ ಹೇಳಿದೆ, ನೀವು ನನ್ನ ಮಾತೇ ಕೇಳಿಲ್ಲ ನೋಡಿ ಅಣ್ಣ ಅಂತೆಲ್ಲ ಹೇಳ್ದೆ. ಎಲ್ಲ ಮಾಡಿದ್ದು ಇವ್ರು ಮಾಡಿದ್ದು ತಪ್ಪಿಂದ ನೀವು ಅತ್ತಿಗೆ ಮೇಲೆ ಅನುಮಾನ ಮಾಡ್ತೀರಿ ನೋಡು ಅಂತ ವಿವೇಕ್ ಹೇಳಿದ್ರು. ವಿವೇಕ್ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಹೋದ್ರು ವಿವೇಕ್ ಮಾತ್ರ ಕೇಳಲ್ಲ. 2 ಕೆನ್ನೆಗೆ ಬಾರಿಸ್ತಾನ ಅನಿಕೇತ್ನ, 2 ಕೆನ್ನೆಗೆ ಬಾರಿಸಿ ತಳ್ಳಿ ಬಿಡ್ತಾನೆ. ನಾನು ಫ್ರೆಂಡು ಅಂತೇಳಿ ಎಷ್ಟು ಜಾಗ ಕೊಟ್ಟೆ, ನನ್ನ ಸ್ವಂತ ತಮ್ಮನಕ್ಕಿಂತ ಹೆಚ್ಚಾಗಿ ನಂಬಿದ್ದೆ, ನನ್ನ ಜೊತೆಲೇ ಊಟ ಮಾಡಿ ನನ್ನ ತಟ್ಟೆಯಲ್ಲೇ ಊಟ ಮಾಡಿ ನಮ್ಮ ಮನೆಗೆ ಕೊಳ್ಳಿ ಇಟ್ಬಿಟ್ಟೇನೋ ನೀನು ಅಂತೆಲ್ಲ ಎಷ್ಟು ಹಿಡ್ಕೊಂಡು 4 ಸಲ ಹೊಡಿತಾರೆ. 4 ಸಲ ಹೊಡೆದಾಗ ಅವರು ಸಾರ್ ಇರ್ತಾರಲ್ಲ ಸರಿತಾ ಮೇಡಮ್ ಅವ್ರ ಹಸ್ಬೆಂಡು, ಹೋಗ್ಲಿ ಬಿಡು ಇಷ್ಟು ಹೊಡೆದಿಯಲ್ಲ ಇನ್ನೇನು, ಅವನು ಇನ್ನೊಂದು ಸ್ವಲ್ಪ ಹೊಡೆದು ಬಿಟ್ಟರೆ ಸತ್ತೇ ಹೋಗಿಬಿಡ್ತಾನ ಅಂತ. ಆಶಾ ಅವ್ರಿಗಂತ ಬೀಳ್ಬೇಕು 2 ಪೆಟ್ಟು ಬಿದ್ದರೆ ಚೆನ್ನಾಗಿ ಅನ್ನೋ ಲೆಕ್ಕಕ್ಕೆ ಇರ್ತಾರೆ ಆಶಾ ಅವರು. ಈ ಕಡೆ ಶ್ಯಾಮ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾನೆ, ಅಣ್ಣ ಅತ್ತಿಗೆದೇನು ತಪ್ಪಿಲ್ಲ ಅಣ್ಣ, ಇವರಿಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕಂತ ನಾವು ಎಷ್ಟು ಪ್ರಯತ್ನ ಪಟ್ರು ಒಂದು ದಿವಸನೂ ಇವರಿಬ್ಬರನ್ನ ನಾವು ರೆಡ್ ಹ್ಯಾಂಡ್ ಆಗಿ ಹಿಡಿಯೋಕ್ಕೆ ಆಗಿಲ್ಲ ನೋಡೋಣ ಅಂತೆಲ್ಲ ಹೇಳ್ತಾ ಇರ್ತಾನೆ. 2-4 ಸಲ ಕೆನ್ನೆಗೆ ಬಿಟ್ಟ ಮೇಲೆ ಅಜ್ಜ ಅಂತೂ ಕೋಪ ಅಂದರೆ ತುಂಬ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಜ್ಜ ಚಂಚಲನ ಮೇಲೆ. ಚಂಚಲ ನೀನು ಇಷ್ಟೊಂದು ಸಪೋರ್ಟ್ ಧೈರ್ಯ ಇದು ಫ್ರೀಡಮ್ ಕೊಟ್ಟಿದ್ದೆ ಇದೆಲ್ಲ ಸಮಸ್ಯೆ ಅಂತ ವಿವೇಕ್ ಅವರು ಝಡ್ ಹೊಡಿತಾನೆ ಇರ್ತಾರೆ. ಇಲ್ಲಿ ವೈಷ್ಣವಿ ಗಾಬರಿಯಿಂದ ನೋಡ್ತಾನೆ ಇರ್ತಾರೆ. ಬೇಡ ಕಣೋ ಇಷ್ಟು ಹೊಡೆದಿಯಲ್ಲ ಸಾಕು, ಇನ್ನೂ ಹೊಡೆದ್ರೆ ಅವ್ನು ಸತ್ತೋಗ್ಬಿಡ್ತಾನೆ ಅವನು ಅಂತೆಲ್ಲ ಸರಿತಾ ಅವನ ಹಸ್ಬೆಂಡು ಹೊಡಿಬೇಡ ಬಿಡು ಸಾಕು ಹೋಗಲಿ ಅಂಥೇಳಿ ನಿಂದಿಸ್ಬಿಡ್ತಾರೆ. ಸರಿತಾ ಅವನ ಹಸ್ಬೆಂಡ್ ನಿಂದಿಸ್ತಾರೆ. ಪ್ರತಿಯೊಂದು ನಾನು ಸಣ್ಣವನಿದ್ದಾಗಿದ್ದ ನನ್ನ ಬಟ್ಟೆಯಿಂದ ಹಿಡಿದು ಟಾಯ್ಸು ಅದು ಇದು ಎಲ್ಲದು ನನಗೆ ಬೇಕು ಅಂತೆಲ್ಲ ಕೇಳಿ ಕಿತ್ಕೊತಿದ್ದೆಲೋ ಏನೋ ಹೋಗ್ಲಿ ಬಿಡು ಅಂದು. ಆದರೆ ಈಗ ನನ್ನ ಕುಟುಂಬಕ್ಕೆ ಮಸಿ ಬಳಿದು ಬಿಟ್ಟೆಲ್ಲೋ, ನಂಗೆ ಇಷ್ಟೊಂದು ದೊಡ್ಡ ಮೋಸ, ಇಷ್ಟೊಂದು ದ್ರೋಹ ಅನ್ಯಾಯ ಎಲ್ಲ ಮಾಡಿಬಿಟ್ಟೆಲ್ಲೋ ನೀನು ಅಂತೆಲ್ಲ ಹೇಳಿ ಬೈತಾ ಇರ್ತಾರೆ. ಅಲ್ಲ ವಿವೇಕ್ ಅದು ಅದಿನ್ನ ಅಮೌಂಟಿಂದೆಲ್ಲ ಹೊರಗೆ ಬಂದಿಲ್ಲ. ಒಂದು 32 ಲಕ್ಷದ ಒಂದು 8 ಲಕ್ಷದ ಐತೆ, ಅದು ಒಂದಿನ ಹೊರಗೆ ಬಂದಿಲ್ಲ. ಬಟ್ ಮೇ ಬಿ ಡೌಟ್ ಇತ್ತು. ಅವ್ರ ಅತ್ತೆ ಮುಖ ನೋಡಿ ಸುಮ್ಮನೆ ಆಗಿರ್ತಾರೆ. ಅವ್ರು ಸರಿತಾ ಅವ್ರ ಹಸ್ಬೆಂಡ್ ಇದು ಹೊಡಿಬೇಡ ಬಿಟ್ಬಿಡು ಹೋಗಲಿ ಆದಾಗ ಅಂತೆಲ್ಲ ಹೇಳ್ತಾ ಇದು ಇನ್ನು ಈ ನಾಳೆನೂ ಎಪಿಸೋಡ್ ಇಲ್ಲೇ ಕಂಟಿನ್ಯೂ ಆಗಿರುತ್ತೆ. ಚೆನ್ನಾಗಿದೆ. ಏನು ಸರಿತಾ ನಿನ್ನ ಬಾಯಿ ಸರಿತಾ ಅವ್ರ ಬೈದು, ಏನು ಚಂಚಲ ನಿನ್ನ ಬಾಯಿಗೆ ಬಿದ್ದೋಗ್ಬಿಡ್ತಾ, ನಿನ್ನ ಬಾಯಿಗೆ ಯಾರು ಬೀಗ ಹಾಕ್ಬಿಟ್ಟಾರ, ನಿನ್ನ ಮಗಂದು ಹೈ ಕ್ಲಾಸ್ ಲೆವೆಲ್ ನನ್ನ ಮಗನ ಜೀವನ ಹಾಳು ಮಾಡೋದಕ್ಕೆ ನೀನು ಶಾಮೀಲಾಗಿದ್ಯಾ ಇದ್ರೊಳಗೆ ಅಂತೆಲ್ಲ ಕೇಳ್ತಾ, ಅಯ್ಯೋ ಇಲ್ಲ ಅದಕ್ಕೆ ಐ ಡೋಂಟ್ ನೋ ದಿಸ್ ಆಲ್ ಎಂಟೈರ್ ಅಂತೆಲ್ಲ ಹೇಳ್ತಾ ಏನು ಹೇಳಿದ್ರು ಕೇಳೋಂಗಿಲ್ಲ. ಎಲ್ಲ ಮೀಡಿಯಾ ಇದೆ, ಎಲ್ಲರ ಎದುರಿಗೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ. ನಮ್ಮನ್ನು ಯಾರು ಫಿನಿಷ್ ಮಾಡ್ತಾರಮ್ಮ ನಿನ್ನನ್ನು, ಯಾರಮ್ಮ ನಿನ್ನ ಫಿನಿಷ್ ಮಾಡ್ತಾರಾ ಹೇಳು. ಸಿ ಸಿ ಕ್ಯಾಮ್ರಾ ಸುಳ್ಳ, ಸಿ ಸಿ ಕ್ಯಾಮ್ರಾ ಫೇಕಾ, ಈ ಗೌರಿ ಫೇಕಾ, ಯಾರು ಫೇಕು ಹೇಳಮ್ಮ ನೀನು ಅಂತ ಅಜ್ಜನೂ ತುಂಬ ಅಂದರೆ ತುಂಬ ಕೋಪ ಮಾಡ್ಕೊತಾ ಇದ್ದಾರೆ. ಪ್ರತಿಯೊಬ್ಬರು ಇಲ್ಲಿ ಸರಿತಾ ಅರುಂಧತಿ ಅಂದರೆ ತುಂಬ ಕೋಪ ಮಾಡ್ಕೊತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ನೋಡ್ಬೇಕು ಅರುಂಧತಿ ಅವ್ರು ಏನು ಇಲ್ಲಿವರೆಗೂ ಏನು ಮಾತಾಡಿಲ್ಲ ಅರುಂಧತಿ ಅವರು. ನೆಕ್ಸ್ಟ್ ಎಪಿಸೋಡಲ್ಲಿ ಅರುಂಧತಿ ಅವ್ರು ಏನು ಮಾತಾಡ್ತಾರೇನೋ ಗೊತ್ತಿಲ್ಲ. ನೆಕ್ಸ್ಟ್ ಎಪಿಸೋಡ್ ಒಳಗೆ ಇಲ್ಲಿ ಬಂದು ಏನು ಸರಿತಾ ಇದು ನಿನ್ನ ಫ್ಯಾಮ್ಲಿದು, ನಿನ್ನ ಮಗ ನೋಡಿದರೆ ಮನೆಗೆ ಬಂದರೆ ಹೆಂಡ್ತಿನ ಒಪ್ಕೊತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ, ಆ ರೀತಿ ನಡ್ಸ್ಕೊಂಡು. ನೀನು ನೋಡಿದೆ ಮನೆಗೆ ಬಂದಿರೋ ಸೊಸೆನ ಮಗಳ ಥರ ಟ್ರೀಟ್ ಮಾಡ್ತಾ ಇಲ್ಲ, ನೀನು ಮನೆ ಕೆಲಸದವ್ರ ಥರ ಟ್ರೀಟ್ ಮಾಡ್ತೀಯ. ಇದಾ ನಿಮ್ಮದು ಅಂತಸ್ತು, ಶ್ರೀಮಂತಿಗೆ ಎಲ್ಲ ಆಡಂಬರ ಎಲ್ಲ ಇದು. ಸಾರಿ ಮೇಡಮ್ ಕ್ಷಮಿಸಿ, ಇವರಿಬ್ರು ಮಾಡಿರೋ ತಪ್ಪಿಂದ ಪ್ಲೀಸ್ ನಮ್ಮನೆ ದೀನಬಂಧು ಮಂತನಕ್ಕೆಲ್ಲ